ನಾರಾಯಣಂ ಗುಣಂ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋರ್ಮ ಜಿಜ್ಞಾಸ. ಇವೆಲ್ಲ ಭಾಗವತೋದ್ರ ಸಿಗುತ್ತೆ, ಅದ್ರ ಮಧ್ಯೆ ಸಿಗೋದ್ರಿಂದ ಹುಡುಕಿ ಹೇಳೋದಕ್ಕೆ ಸಾಲತ್ತೆ ಇಲ್ಲ. ಅದಕ್ಕೆ ಆರಿಸಿ ಹಾಕಿದ್ದಾರೆ. ಆ ಕ್ಷಣ ಒಂದೇ ವಿಷಯ ಒಂದೇ ಕಡೆ ಸಿಗೋದ್ರಿಂದ ವಿಷಯ ಗಟ್ಟಿಯಾಗಿಬಿಡುತ್ತೆ. ಚೇತನ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಯಾವುದೀಗ ಅಪಾವ ಸೋಮಂ ಅಮೃತ ಭೂಮ ಆಯ್ತದು. ಅದಕ್ಕೆ ನಚ ಎಲ್ಲಾಯ್ತು? ನಚ ಅನುಶಯಸ್ಯಾಪಿ ಸಹಭಾವಾತ್ ಸ್ವರ್ಗ ಏವ ಫಲತತ್ವಂ ಭುಕ್ತಶೇಷಾನುಶಯವಾನ್ ಇತ್ಯಾದಿ ವಚನಾತ್ ಯಥಾಯೋಗ್ಯಮೇವ ಫಲದಾನೋಪಪತ್ತೇ. ಅನುಶಯಸ್ಯಾಪಿ ಸಹಭಾವಾತ್ ಸ್ವರ್ಗ ಏವ ಫಲತತ್ವಂ. ಸ್ವರ್ಗಕ್ಕೆ ಸ್ವರ್ಗಂ ಏವ ಫಲದ, ಸ್ವರ್ಗನೇ ಫಲ ಅಂತ ಯಾಕೆ ತಿಳ್ಕೋಬಾರ್ದು? ಯಾಕೆ ಅಲ್ಲೂ ಕೂಡ ಭೋಗಾದಿಗಳಿರ್ತಾ ಅಂತ ಉಪಯೋಗ ಇಲ್ಲ. ಎಂಥ ಭೋಗಗಳವು ಬಿಟ್ಟು ಅನಿತ್ಯ ಮತ್ತು ಅಪೂರ್ಣ ಭೋಗಗಳಾದ್ರಿಂದ ಉಪಯೋಗ ಇಲ್ಲ. ಡೀಟೇಲ್ಸ್ ಎಲ್ಲ ಆಮೇಲೆ. ನಚ ಮಾರ್ಗಸ್ಯಾಪಿ ಸಹಭಾವಾತ್ ಯಥಾಗತಮೇವ ಆಗಮನಮಿತಿ ನಿಯಮ ವಚನಬಲಾತ್ ಯಥಾಯೋಗ್ಯಮೇವ ಆಗಮೋಪಪತ್ತೇ. ನಚ ಮಾರ್ಗಸ್ಯಾಪಿ ಸಹಭಾವಾತ್ ಯಥಾಗತಮೇವ ಆಗಮನಮಿತಿ ನಿಯಮ. ಅಂದರೆ ಹುಟ್ಟೋದಕ್ಕೆ ಬರೋದು, ವಾಪಸ್ ಹೋಗೋದು ಎರಡಕ್ಕೂ ಒಂದೇ ದಾರಿ ಅಲ್ಲ ಅಂತ ಹೇಳ್ತಾರೆ. ಬರೋ ಕ್ರಮನೇ ಬೇರೆ, ಹೋಗಿ ಎರಡು ಕಡೆ ಹೇಳ್ತಾರೆ. ಎಕ್ಸಿಟ್ ಬೇರೆ ಕಡೆ ಅಂತ ಹೇಳೋದಿಲ್ಲ. ಈ ತೀರ್ಥ ತೊಗೊಂಡು ಹೀಗೆ ಹೋಗಿಬಿಡಿ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಅದೇ ಕ್ರಮ ಅಂತೇನೂ ಇಲ್ಲ. ಅದರಿಂದ ಕ್ರಮ ಒಂದೊಂದು ತನ್ನದೇ ಆದ ಕ್ರಮಕ್ಕೆ ಕ್ರಮ ಅಂತ ಕರೀತಾರೆ ಹೊರತು ಏನಲ್ಲ ಅದು ಅದೇ ರೀತಿ ಇರಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ವಿಹಿತವಾದ ಕ್ರಮ ಇದು ಕ್ರಮ, ಕೆಲವೊಮ್ಮೆ ವ್ಯುತ್ಕ್ರಮನೂ ಇದು ಕ್ರಮನೇ. ಆದ್ದರಿಂದ ಎರಡು ಒಂದೇ ರೀತಿ ಅಲ್ಲ. ಇವೆಲ್ಲ ಏನು ಮೂರನೇ ಪಾದ ಮೊದಲನೇ ಪಾದಕ್ಕೆ ಏನಂತ ಹೇಳ್ತಾರೆ? ಇದಕ್ಕೆಲ್ಲ ವೈರಾಗ್ಯ ಪಾದ ಇದೆ. ವೈರಾಗ್ಯ ಪಾದ ಮೊದಲು ಯಾಕೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ಎಷ್ಟು ಕಷ್ಟ ಗೊತ್ತಾ, ಇನ್ನೂ ಮುಟ್ಟ ಮಾಡ್ತೀವಿ ಅಂತಿರಲ್ಲ, ಎಷ್ಟು ಕಷ್ಟ ಗೊತ್ತಾ ಅಂತ ಹೇಳಬೇಕಾಗಿದೆ. ಅಲ್ಲಿ ಇದೆಲ್ಲ ಸೇರಿಕೊಂಡು ಮಡಿಯಲ್ಲಿ ಬಿದ್ದು, ಇಲ್ಲಿ ಹುಟ್ಟಿ, ಇಲ್ಲಿ ಧಾನ್ಯವಾಗಿ ಅಡಿಗೆ ಮಾಡಿಕೊಂಡು ತಿಂದು, ಅದರಲ್ಲಿ ಎಷ್ಟೋದು ಬಿಲಿಯನ್ಸ್ ಆಫ್ ಇವರು, ಅದರಲ್ಲಿ ಒಬ್ಬ ಎಂಟರ್ ಆಗಬೇಕಷ್ಟೆ. ಸಾಧ್ಯ ಇದೆ ಇದು ಒಂದು. ಯಾರೋ ಕೆಲಸ ಬಿಟ್ಟು ಎರಡು ಕೆಲಸ 50 ವರ್ಷ ಕೆಲಸ ಬಿಡ್ತಾರೆ. ಎಲ್ಲಿ ಸಿಗುತ್ತೆ ಕೆಲಸ ಅವನಿಗೀಗ? ಗೊತ್ತಾಯ್ತಿಲ್ಲ. ಅದಕ್ಕೆ ತಲೆಬಕ್ಷಗಳು ಓಡಾಡ್ತಿರ್ತಾರೆ. ತಿಳಿತಾ? ಸಿಗೋ ಸಾಧ್ಯನಾ? ಇದು ಸಾಧ್ಯನಾ? ಬೇರೆ ಭಾರ ಆಗೋಗ್ಬಿಟ್ಟಿದೆ ಈಗಾಗಲೇ. ಕೊಟ್ಟರು ಏನು ಕೊಡ್ತಾರೆ? ಅಕಸ್ಮಾತ್ ಕೊಟ್ಟರು ಏನು ಕೊಡ್ತಾರೆ ಅವರೀಗ? ನಮ್ಮ ಯಾವನೋ ಒಬ್ಬ ಕೊಲಿಗೆ ಒಬ್ಬ ಇದ್ದ, ಏನೋ ಕೆಲಸ ಸಿಗುತ್ತೆ ಬಿಟ್ಟು ಡಿಸೈನ್ ಮಾಡಿ ಹೋಗ್ಬಿಟ್ಟ. 5-6 ಸರ್ವಿಸ್ ಆಗಿತ್ತು ಅವನಿಗೆ, ಎಲ್ಲೂ ಸಿಗಲಿಲ್ಲ. ಅದು ಹೋಗಿದ್ದಾರ ಕೈ ಕೊಡ್ತು, ವಾಪಸ್ ಬಂದ. ಏನಾಗಿ ತೊಗೊಂಡ್ರು ಗೊತ್ತವನ್ನ? ಮತ್ತೆ ಫ್ರೆಶರಾಗಿ ತೊಗೊಂಡ್ರು. ಎಲ್ಲಿದ್ದಾಗಿ ಮತ್ತೆ ಅಲ್ಲಿಂದ ಶುರುವಾಗಬೇಕು ಗೊತ್ತಾ? ಸ್ಕೇಲ್ ಅಲ್ಲಿಂದ ಆ ಕಡೆ ಹೇಳ್ತಿದ್ದ. ಶುಗರ್ ಭಾರಿ ಸೀರಿಯರ್ ಆತ. ಈ ಥರ ಇತ್ತು. ಅಂದರೆ ಯಾತಕ್ಕೆ ಹೇಳಿದ್ದು ಅಂದರೆ, ಸ್ವಲ್ಪ ಬಿಟ್ಟರೆ ಎಷ್ಟು ರಿಸ್ಕ್ ಇದೆ ಅದು. ಅದಕ್ಕೆ ನಮಗೆ ಕೊಟ್ಟ ಅವಕಾಶ ಕಳ್ಕೋಬಾರ್ದು, ಅದು ಇಂಪಾರ್ಟೆಂಟ್. ಆಮೇಲೆ ದೇಹ ಪರಮಾತ್ಮ ಕೊಟ್ಟು ಅದು ಬಂದರೆ ಮಾಡ್ತೇನೆ, ಇದು ಬಂದರೆ ಇರೋದ್ರಲ್ಲಿ ಮಾಡು ಫಸ್ಟ್. ಯಾವುದೋ ಕತೆಗೆ ಊಹಾಪೋಹ ಸಿಗಬೇಡ ಅಂತ ಹೇಳ್ತಾರೆ. ನಚ ಮಾರ್ಗಶ್ಯಾಪಿ, ಅವನು ಅಲ್ಲೂ ಕೂಡ ಮಾರ್ಗದಲ್ಲಿ ಸ್ವಲ್ಪ ಬೈಪಾಸ್ ಮಾಡಕ್ಕೆ ಆ ಥರ ಯೋಚನೆ ಮಾಡ್ತಾನೆ ಹೊರತು ಉಪಯೋಗಿಸೋಬೇಕು ಯೋಚನೆ ತಲೆ ಬರೋಲ್ಲ ಅವರಿಗೆ. ನಚ ಇಷ್ಟಾಪೂರ್ತೆ ದತ್ತಮುಪಾಸತೆ ಉಪಶಬ್ದೇನ ಅಷ್ಟಾದಿಭಿ ಆಚಾರಸ್ಯ ಸಹ. ಏನಾಗಿದೆ? ಇಷ್ಟಾದಿಭಿ ಆಚಾರಸ್ಯ ಸಹ ಪಾಠಾತ್ ಚರಣಫಲಂ ಪುನರಾವೃತ್ತಿಂ ಕರಣಫಲತ್ವೇನ ರಮಾತ್ ವದಂತೀತಿ ವಾಚ್ಯಂ ನಾಣ್ಯ ಪಂಥ ಇತ್ಯಾದಿ ವಚನಾದೇವ ಉಭಯೋರಪಿ ಚರಣಶಬ್ದೇನೈವ ಉಕ್ತೇ ಯೋಗ್ಯತ್ವ. ಇಲ್ಲಿ ಚರಣ ಅಂತ ಪದ ಉಪಯೋಗ. ಚರಣ ಅಂದರೆ ಕರ್ಮ. ಕರ್ಮದಿಂದನೇ ಆಗುತ್ತೆ ಅಂತ ಹಠ ಹಿಡಿಲಕ್ಕೆ ಹೋಗಬೇಡ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟೇ ಕರ್ಮ ಮಾಡಿದರೂ ಕೂಡ ಅದು ಸಿಗೋ ಫಲ ಎಂಥದ್ದು? ಅತ್ಯಂತ ಸೀಮಿತ. ಕೂಲಿ ಕೆಲಸದ ಮೇಲೆ ಯೋಚನೆ ಇಲ್ಲ. ಕೂಲಿ ಎಲ್ಲ ನಂಬರ್ 1 ಸೀನಿಯರ್ ಕೂಲಿ ಆಗ್ಬೋದು ಹೊರತು ಏನಾಗೋದಿಲ್ಲ, ಇನ್ನೇನು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವರ್ಗ ಲೋಕ ಆದರೆ ಅಷ್ಟೇ, ಮೋಕ್ಷದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ. ಅವನೇನು ಮಾಡ್ತಾನೆ? ಆದಷ್ಟು ಸ್ವರ್ಗ ಯಾಕೆ ಬೈತೀರಿ ನೀವೀಗ? ಅದು ಒಂದು ಕೂಲಿ ಅಂತ ಕೇಳಿದ್ರೆ ಇರ್ಬೋದು. ನೀನು ಮುಖ್ಯ ಉದ್ದೇಶಕ್ಕೆ ಉಪಯೋಗ ಇಲ್ಲ. ಪರ್ಮನೆಂಟ್ ಬೇಕಂಬರಿಗೂ ಸ್ವರ್ಗ ಅಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳಿದ ಮಾತದು. ಡೀಟೇಲ್ಸ್ ಎಲ್ಲ ಮತ್ತೆ ನಾಳೆ.